ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದಯಚ್ಚವಸರ್ತ ಪ್ರಜಾತತ ತಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರುಬಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಆದರೆ ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ಗುರುಬಲ ತಾತ್ಕಾಲಿಕವಾಗಿ ಕೆಲವು ರಾಶಿಗಳಿಗೆ ಬರ್ತಾ ಇದೆ. ನಿಮ್ಮ ಅದೃಷ್ಟ ಈ ರಾಶಿಯಲ್ಲಿ ಇದೆಯಾ ಇಲ್ವಾ ನೀವು ತಿಳ್ಕೋಬೇಕು. ನೋಡಿ, ಸಾಧಾರಣವಾಗಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಗುರುಬಲ ತಾತ್ಕಾಲಿಕವಾಗಿ ಬರ್ತಾ ಇದೆ. ಅತ್ಯದ್ಭುತವಾದ ಕಾಲ, ತುಂಬ ಚೆನ್ನಾಗಿರತಕ್ಕಂಥ ಸಂದರ್ಭ. ಯಾರಿಗೆ? ವೃಷಭ ರಾಶಿಯವರಿಗೆ ಯಾರಿಗೆ? ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ ತಾತ್ಕಾಲಿಕವಾಗಿ. ಅದು ಬಿಟ್ಟರೆ ಮತ್ತು ಕನ್ಯಾ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಬರ್ತಾ ಇರ್ತಕ್ಕಂಥದ್ದು ದ್ವಿತೀಯ ಗುರು, ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಮಿಥುನ ರಾಶಿಯವರಿಗೆ ಧನಾಭಿವೃದ್ಧಿ ಚೆನ್ನಾಗಾಗುತ್ತೆ, ಕುಟುಂಬದಲ್ಲಿ ಸಂತೋಷ ಸಿಗುತ್ತೆ, ಆಮೇಲೆ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಉತ್ಪತ್ತಿ ಆಗುತ್ತೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದಂಥ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಯಾವಾಗ? ಮಿಥುನ ರಾಶಿಯವರಿಗೆ ಈ ಗುರುಬಲದಿಂದ ತಾತ್ಕಾಲಿಕ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭದ ಗುರು, ಲಾಭಸ್ಥಾನದ ಗುರು. ಲಾಭದ ಗುರು ಅಂದರೆ ಕೇವಲ ದುಡ್ಡಿಂದ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಲಾಭವನ್ನು ಅಪೇಕ್ಷೆ ಪಡುವಂತಹ ಸಂದರ್ಭ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಲಾಭದ ಗುರು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ 48 ದಿನಗಳು ಬರ್ತಾ ಇದೆ. ಇನ್ನು ಮೂರನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯದ ಗುರು 48 ದಿನಗಳು ಭಾಗ್ಯವನ್ನು ವೃದ್ಧಿಪಡಿಸುವಂತಹ ಭಾಗ್ಯದ ಗುರು ಪ್ರಾರಂಭ ಆಗ್ತಾ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನೇ ಕೆಲಸ ಮಾಡಬೇಕಾದ್ರೂ ನೀವು ಭಾಗ್ಯ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ನಿಮ್ಗೆ ಸಿಗುತ್ತೆ. ಹಾಗಾಗಿ ನೀವೇನೇನು ಮಾಡ್ಬೋದು? ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ವಿದ್ಯಾಭಾಗ್ಯ, ಭಾಗ್ಯಗಳು ಏನೇನು ಆಸೆ ಪಡ್ತಿದ್ದೀರೋ ಎಲ್ಲ ಭಾಗ್ಯಗಳನ್ನು ಹುಡುಕುವಂತಹ ಸಮಯ. ನಿಮ್ಮ ವಯಸ್ಸಿನ ಆಧಾರದ ಮೇಲೆ. ಚಿಕ್ಕ ಮಗುಗೆ ವಿವಾಹ ಭಾಗ್ಯ ಕೊಡೋಕ್ಕಾಗತ್ತಾ? ಅಲ್ಲಲ್ವಾ? ಹಾಗೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಭಾಗ್ಯಗಳು ವೃಶ್ಚಿಕ ರಾಶಿಯವರಿಗೆ ವೃದ್ಧಿ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ 4ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಂಪೂರ್ಣ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ 48 ದಿನಗಳು. ಈ ಅಕ್ಟೋಬರ್ ತಿಂಗಳು 18ನೇ ತಾರೀಕು ಪ್ರಾರಂಭ ಆಗುವಂಥ ಗುರುಬಲ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ಭಾಳ ಉತ್ತಮವಾದ ಫಲ. ವಿವಾಹ, ಶುಭ ಕಾರ್ಯ ಇತ್ಯಾದಿಗಳಿಗೆ ಭಾಳ ಅನುಕೂಲ. ಏನಾದ್ರು ತೊಗೊಳ್ಬೇಕು, ಒಂದು ಮನೆ ತೊಗೊಳ್ಬೇಕು, ಒಂದು ಸೈಟ್ ತೊಗೊಳ್ಬೇಕು, ಒಂದು ಬಟ್ಟೆ ತೊಗೊಳ್ಬೇಕು, ಒಂದು ಬಂಗಾರ ತೊಗೊಳ್ಬೇಕು, ವಾಹನ ತೊಗೊಳ್ಬೇಕು ಅಂದರೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಕಾಲ ಈ ಅಕ್ಟೋಬರ್ 18ರಿಂದ ಪ್ರಾರಂಭ ಆಗಿಬಿಡುತ್ತೆ. ಇನ್ನು 5ನೇದು ಹಾಗೂ ಕೊನೆಯ ರಾಶಿ ಯಾವುದು? ಮೀನರಾಶಿ. ಇದಕ್ಕೆ ಗುರುಬಲ ಬರ್ತಾ ಇದೆ. ಮೀನರಾಶಿಯವರಿಗೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದ ಬಲ ಬರ್ತಾ ಇದೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ 48 ದಿನಗಳ ಕಾಲ ಗುರುಬಲ ಬರ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಅತ್ಯಂತ ತೃಪ್ತಿಕರವಾದಂಥ ಸಂದರ್ಭ. ಏನೇ ನಿಮಗೆ ಕೆಲಸ ಆಗಬೇಕಾದ್ರೂ ಎಲ್ಲ ಸಕ್ಸಸ್ ಆಗಿ ಗೆಲುವು ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿಪೂರ್ವಕವಾಗಿ ನಿಮಗೆ ಅನುಕೂಲ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ಲ. ಈ 5 ರಾಶಿಗಳು, ಒಂದು ಮಿಥುನ ರಾಶಿ, 2ನೇದು ಕನ್ಯಾ ರಾಶಿ, 3ನೇದು ವೃಶ್ಚಿಕ ರಾಶಿ, 4ನೇದು ಮಕರ ರಾಶಿ, 5ನೇದು ಮೀನರಾಶಿ. ಈ 5 ರಾಶಿಗಳಿಗೆ ಖಂಡಿತವಾಗ್ಲೂ ಗುರುಬಲ ಅನ್ನುವಂಥದ್ದು ತಾತ್ಕಾಲಿಕವಾಗಿ ನಿಮಗೆ ಒಳ್ಳೆಯ ಫಲವನ್ನು ಮಾಡುತ್ತೆ. ಅಲ್ಲಿಗೆ ಒಳ್ಳೆಯ ಫಲ ಆಯಿತು. ಹಾಗಾದರೆ ಸದ್ಯಕ್ಕೆ ಗುರುಬಲ ಇರೋದು, ಈಗ ಗುರುಬಲ ಹೋಗ್ತಾ ಇರೋದು ಯಾರ್ಯಾರಿಗೆ? ತಾತ್ಕಾಲಿಕವಾಗಿ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ 48 ದಿನಗಳ ಕಾಲ ಗುರುಬಲ ಯಾರ್ಯಾರಿಗಿರಲ್ಲ ಅಂದರೆ ಮೇಷರಾಶಿಗಿರಲ್ಲ, ವೃಷಭ ರಾಶಿಗಿರಲ್ಲ, ಮತ್ತು ಕಟಕ ರಾಶಿಗಿರಲ್ಲ, ಸಿಂಹ ರಾಶಿಗಿರಲ್ಲ, ತುಲಾ ರಾಶಿಗಿರಲ್ಲ, ಧನುರ್ರಾಶಿಗಿರಲ್ಲ, ಕುಂಭ ರಾಶಿಗಿರಲ್ಲ. ಈ 7 ರಾಶಿಯವರಿಗೆ ಗುರುಬಲ ಅನ್ನುವಂಥ
ಅನ್ನುವಂಥದ್ದು ಇರೋದಿಲ್ಲ. ಈ 48 ದಿನಗಳ ಕಾಲ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಆತುರದ ಸ್ವಭಾವ ಬೇಡ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಅದಾಗದು ಬರುವಂತಹದ್ದನ್ನು ಮಾತ್ರ ಸ್ವೀಕಾರ ಮಾಡಿ. ಮತ್ತು ಹೊಸತಾದಂಥದ್ದು ಯಾವುದನ್ನು ಪ್ರಯತ್ನ ಪಡೋದು ಬೇಡ. ಕೆಲಸ ಉಳಿಸ್ಕೊಂಡು ಸ್ಥಿರತೆ ಮಾಡ್ಕೊಳ್ಳಿ. ನಿಮ್ಮ ದೊಡ್ಡ ದೊಡ್ಡ ಪ್ರಯತ್ನಗಳು ಯಾವುದನ್ನು ಕೂಡ ಈ ಸಮಯದಲ್ಲಿ ಮಾಡೋದು ಬೇಡ. ಸಾಧ್ಯವಾದಷ್ಟು ಸ್ವಲ್ಪ ಮಾತನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮಾತಿನಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು. ನೀವು ತಿಳ್ಕೊಳ್ಳಿ, ದೀರ್ಘಕಾಲದ ಗುರುಬಲಕ್ಕಿಂತ ತಾತ್ಕಾಲಿಕ ಗುರುಬಲ ಫಲ ಕೊಡೋದು ಜಾಸ್ತಿ. ದೀರ್ಘಕಾಲದ ಗುರುಬಲದಲ್ಲಿ ಆಗುವಂಥ ಸಮಸ್ಯೆಗಳಿಗಿಂತ ತಾತ್ಕಾಲಿಕ ಗುರುಬಲದಲ್ಲಿ ಆಗುವಂಥ ಸಮಸ್ಯೆಗಳು ಜಾಸ್ತಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ, ಜಾಗೃತ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಈ 7 ರಾಶಿಗಳಿಗೆ ಮೇಷ, ವೃಷಭ, ಕಟಕ, ಸಿಂಹ, ಧನುಸ್ಸು, ತುಲ ಹಾಗೂ ಕುಂಭರಾಶಿ, ಈ 7 ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಇರೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಉತ್ತಮ. ಸ್ವಲ್ಪ ಜಾಗ್ರತೆ ವಹಿಸಿ. ಯಾರನ್ನೂ ಸಂಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ಆದರೆ ಖಂಡಿತವಾಗಲೂ ನಾನು ಮೊದಲೇ ಹೇಳ್ದಂಗೆ 5 ರಾಶಿಯವ್ರಿಗೆ ಮಾತ್ರ ಭಗವಂತ ಈ 48 ದಿನಗಳ ಕಾಲ ತೃಪ್ತಿಯಾದಂಥ ಒಂದು ಜೀವನವನ್ನು ಕೊಡ್ತಾನೆ, ತೃಪ್ತಿಯಾದಂಥ ಒಂದು ಸಕ್ಸಸ್ಸನ್ನು ನೀಡ್ತಾನೆ. ಅದರಿಂದ ನಿಮಗೆ ಸಂತೃಪ್ತಿ, ಸಂತೋಷ, ಸಡಗರ, ಸಂಭ್ರಮ ಎಲ್ಲವೂ ಅಭಿವೃದ್ಧಿಯಾಗಿ ಈ 48 ದಿನಗಳ ಕಾಲ ಈ ಸಮಯವನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಯತ್ನ ತುಂಬ ಇಂಪಾರ್ಟೆಂಟು. ಆ ಪ್ರಯತ್ನ ಪಟ್ಟರೆ ಮಿಥುನ ರಾಶಿಯವರಿಗೆ ಹಾಗೂ ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಧನುರಾಶಿಯವರಿಗೆ ಹಾಗೂ ಮೀನ ರಾಶಿಯವರಿಗೆ ಭಾಳ ಉತ್ತಮವಾದ ಫಲ ಸಿಕ್ಕಿ ಸಂತೃಪ್ತಿಯಾದಂಥ ಜೀವನವನ್ನು ಪಡೆಯೋದ್ರಲ್ಲಿ ಯಾವುದೇ ಥರದ ಸಂದೇಹನೂ ಖಂಡಿತ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರಾಶಿಗೆ ಗುರುಬಲ ಬರ್ತಾ ಇದೆ, ಯಾವ್ಯಾವ ರಾಶಿಗೆ ಗುರುಬಲ ಹೋಗ್ತಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಹಾಗಾಗಿ ಇದರ ಪ್ರಕಾರ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಆತುರಪಟ್ಟು ನಿರ್ಧಾರಗಳು ತಗೊಂಡು ಜೀವನದಲ್ಲಿ ತೊಂದರೆಗಳು ಮಾಡ್ಕೋಬೇಡಿ. 48 ದಿನಗಳ ಕಾಲ ಹೋಗ್ಬಿಡುತ್ತೆ. ನೆಗೆಟಿವ್ ಇರೋದು ಯೋಚನೆ ಮಾಡಬೇಡಿ. ಪಾಸಿಟಿವ್ ಇರೋರನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಒಳ್ಳೆ ಫಲ ಕೊಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.